ಯಾಕಿನ್ನೂ ಹಾಗೆ ನಿಂತಿದ್ದೀರಾ? ನಾನು ಕುಡಿಯಲ್ಲ ಅಂತ ಹೇಳಿದ್ನಲ್ಲ ಭೂಮಿಕಾ, ತಗೊಂಡೋಗಿ. ಈಗ ನೀವು ಕುಡಿತಾ ಇದ್ರೆ ನನ್ನ ಮೇಲೆ ಆಣೆ. ಆಣೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ. ಮತ್ತಿನ್ನೇನು? ಈಗ ನನ್ನ ಮೇಲೆ ಆಣೆ, ನೀವು ನಾಳೆಯಿಂದ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅಂತ ಹೇಳ್ತೀನಿ. ತಗೋತೀರಾ ಟ್ರೀಟ್ಮೆಂಟು? ಗೌತಮ್ ಅವರೇ, ಏನ್ರಿ ಇದು ಒಳ್ಳೆ ಎಳೆ ಮಕ್ಕಳ ಥರ ಆಣೆ ಪ್ರಮಾಣ ಅಂತೆಲ್ಲ ಅನ್ಕೊಂಡು. ನಿಮ್ಗೆ ಹೇಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆಯೋ ಹಾಗೆ ನೀವು ಚೆನ್ನಾಗಿರ್ಬೇಕು ಅಂತ ನಮ್ಗೆ ಆಸೆ ಇದೆ. ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಡಿ. ಭೂಮಿಕಾ, ನೀವು ಓದಿದ್ದೀರಾ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ನನಗೋಸ್ಕರ, ಮಕ್ಕಳಿಗೋಸ್ಕರ, ಈ ಮನೆಗೋಸ್ಕರ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ನೀವಿರಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ನಮ್ಮ ನೋವು ಫೀಲಿಂಗ್ಸು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಹಠ ಮಾಡಬೇಡಿ ಭೂಮಿಕಾ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾವನೆಗಳಿಗೂ ಸ್ವಲ್ಪ ಬೆಲೆ ಕೊಡಿ ಪ್ಲೀಸ್. ಭಾವನವ್ರೆ, ನೀವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಟ್ರೀಟ್ಮೆಂಟೇ ಬೇಡ ಅಂತ ಅಂತಿದ್ರು ಸೈಲೆಂಟಾಗಿ ಹೋಗಿದ್ದಾರೆ ಅಂತಂದರೆ ನೀವು ಹೇಳಿರೋ ಮಾತು ಮನಸ್ಸಿಗೆ ನಾಡ್ತಾ ಇದೆ ಅಂತ ಅರ್ಥ. ಇನ್ನು ಒಂದೇ ಒಂದು ಕಲ್ ಭಾವನವ್ರೆ, ಮಾತಾಡಿ ಒಪ್ಪಿಸಿ. ಒಪ್ಪಿಸ್ತೀನಿ ಮಲ್ಲಿ, ಒಪ್ಪೋ ತನಕ ಬಿಡಲ್ಲ. ಭೂಮಿಕಾ, ಬೇಜಾರಾಯ್ತಾ? ನೋಡಿ, ನನಗೆ ನೆಗಡಿ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದೀನಿ. ಸುಮ್ಮನೆ ನಾಟಕ ಮಾಡಿದೆ ಅಷ್ಟೆ. ಅಲ್ಲ ಭೂಮಿಕಾ, ಒಂದು ಸಣ್ಣ ನೆಗಡಿ ಆಗಿದ್ದಕ್ಕೆ ನೀವು ನನ್ನ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸಿದ್ರಿ, ಎಷ್ಟು ಪ್ರೀತಿ ತೋರಿಸಿದ್ರಿ. ನಿಮ್ಗೆ ಎಷ್ಟು ದೊಡ್ಡ ಕಾಯಿಲೆ ಆಗಿದೆ. ನನ್ನ ಮನಸ್ಸಲ್ಲಿ ಏನಾಗ್ತಾ ಇರ್ಬೋದು ಅಂತ ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಹಾಗೆ ನಾನು ಅಲ್ವಾ? ಭೂಮಿಕಾ, ನೀವು ಟ್ರೀಟ್ಮೆಂಟ್ ಆಮೇಲೆ ತಗೊಳ್ಳಿ. ಮೊದಲು ಬೇರೆ ಒಬ್ಬರು ಡಾಕ್ಟರ್ನ ಮೀಟ್ ಮಾಡೋಣ, ಅಥವಾ ಇನ್ಯಾರ್ದಾದ್ರೂ ಒಪಿನಿಯನ್ ಕೇಳೋಣ. ಪ್ಲೀಸ್, ಇಲ್ಲ ಅನ್ಬೇಡಿ. ಇಲ್ಲಿ ನೋಡಿ, ನಡೆಯೋ ಮನುಷ್ಯ ಎಡುತ್ತಾನೆ, ಹಾಗಂತ ಅವ್ನು ನಡೆಯೋದನ್ನೇ ಬಿಟ್ಬಿಡ್ತಾನ? ಇಲ್ಲ ಅಲ್ವಾ? ಈಗ ದಿನ ಬೆಳಗಾದ್ರೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ತಿರುತ್ತೆ, ಹಾಗಂತ ನಾವು ಕಾರು ಗಾಡಿನ ಓಡಿಸೋದು ನಿಲ್ಲಿಸ್ಬಿಡ್ತೀವ? ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಆಗತ್ತೇನೋ ಹೋಪಿಂದ ಮಲಗ್ತೀವಲ್ವಾ? ನನಗೊಂದು ಸಣ್ಣ ಹೋಪ್ ಇದೆ ಭೂಮಿಕಾ, ನಿಮಗೇನೂ ಆಗಲ್ಲ. ನೋಡಿ, ನೀವು ಹೇಳಿದ್ದು ಕರೆಕ್ಟು. ಗಿಡ, ಮರ, ಪಕ್ಷಿ ಎಲ್ಲವೂ ಸಾಯುತ್ತವೆ, ಬಟ್ ಹಾಗಂತ ಯಾವುದು ಬದುಕೋ ಹೋಪ್ನ ಕಳ್ಕೊಳ್ಳೋದಿಲ್ಲ ಭೂಮಿಕಾ. ಈಗ ನಾವು ಇಷ್ಟಪಟ್ಟು ಯಾವುದೋ ಒಂದು ಮರನೋ ಗಿಡನೋ ಬೆಳೆಸಿರ್ತೀವಿ, ಜೋರಾಗಿ ಬಿರುಗಾಳಿ ಬಂದು ಅದು ಬಗ್ಗುತ್ತೆ, ಹಾಗಂತ ಅದನ್ನು ನಾವು ಕಿತ್ತು ಬಿಸಾಕಲ್ಲ ಅಲ್ವಾ? ಅದಕ್ಕೊಂದು ಕಡ್ಡಿ ಕೊಟ್ಟು ಆಸರೆ ಕೊಟ್ಟು ನಿಲ್ಲಿಸಬೇಕು. ಯಾಕೆ? ಮತ್ತೆ ಬೆಳೆಯುತ್ತೇನೋ ಹೋಪಿಂದ. ನಂಬಿಕೆನೇ ಜೀವನ. ಪ್ಲೀಸ್ ಹಠ ಮಾಡಬೇಡಿ ಭೂಮಿಕಾ. ಮೊದಲು ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಆಮೇಲೆ ಮಿಕ್ಕಿದ್ದೆಲ್ಲವೂ ಡಿಸೈಡ್ ಮಾಡೋಣ. ಪ್ಲೀಸ್, ಇಲ್ಲ ಅನ್ಬೇಡಿ.